ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. KE ವತಿಯಿಂದ ಯಾರೆಲ್ಲ ಅಭ್ಯರ್ಥಿಗಳು ಡಿಪ್ಲೊಮಾ ಫಾರ್ಮಸಿಗೆ ಅಪ್ಲಿಕೇಶನ್ಗಳನ್ನು ಹಾಕಿದ್ರಿ ಅಂಥವ್ರುಗಳಿಗೆ ಒಂದು ಅಪ್ಡೇಟ್ ಮಾಡಿರುವಂಥದ್ದು ಇಲ್ಲಿ ನೋಡ್ತಾ ಇದ್ದೀರಿ. KE ವತಿಯಿಂದ ಡಿಪ್ಲೊಮಾ ಇನ್ ಫಾರ್ಮಸಿ 2025 ತಾತ್ಕಾಲಿಕವಾದಂಥ ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಟೆಂಪ್ರರಿ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿರುವಂಥದ್ದು. ಸೀಟ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಏನು, ಯಾವ ಕಾಲೇಜುಗಳಲ್ಲಿ ಎಷ್ಟು ಸೀಟುಗಳು ಇದ್ದಾವೆ ಅಂತ ಅವರು ಬಿಡುಗಡೆ ಮಾಡಿರುವಂಥದ್ದು, ಮತ್ತು ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದ್ದಾವೆ, ಯಾವ ಕಾಸ್ಟಿಗೆ ಎಷ್ಟು ಸೀಟ್ ಇದೆ, ನಿಮ್ಮ ಕಾಸ್ಟಿಗೆ ಎಷ್ಟು ಸೀಟ್ ಇದಾವೆ ಅಂತ ಇಲ್ಲಿ ನೀವು ನೋಡ್ಕೊಳ್ಬೋದು. ಇದಕ್ಕೆ ನೀವು ಕ್ಲಿಕ್ ಮಾಡಿದರೆ ಇದು ಓಪನ್ ಆಗುತ್ತೆ ಪೇಜು. ಸೊ ಇದೊಂದು ಈ ಥರ ಪ್ಲೇನ್ ಓಪನ್ ಆಗುತ್ತೆ. ಇದರಲ್ಲಿ ಇಲ್ಲಿ ನೋಡ್ತಾ ಇದ್ದೀನಿ, ನಾನು ನಿಮ್ಗೆ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದರಲ್ಲಿ ತೋರಿಸ್ತಾ ಇರುವಂಥದ್ದು ನಿಮ್ಗಳಿಗೆ ಒಂದು ಕಾಲೇಜ್ ಲಿಸ್ಟ್ ಅಂತ ತೋರಿಸುತ್ತೆ. ಕಾಲೇಜು ಪ್ಲಸ್ ಇಲ್ಲಿ ಕೆಟಗರಿ ತೋರಿಸುತ್ತೆ ನಿಮಗೆ, ಕೆಟಗರಿ ಕಾಲೇಜು. ಆಮೇಲೆ ನೆನಪಿಟ್ಕೋರಿ, ಇಲ್ಲಿ ತೋರಿಸ್ಬೇಕಾಗಿರುವ ಇಂಪಾರ್ಟೆಂಟ್ ಥಿಂಗ್ಸ್ KK ಅಂತಂದರೆ ಕಲ್ಯಾಣ ಕರ್ನಾಟಕ, ಓಕೆ. RK ಅಂತಂದರೆ ಅದರ್ ದೆನ್, ಓಕೆ. ಅಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಅಂತಂದರೆ ಹೈದರಾಬಾದ್ ಕರ್ನಾಟಕ ಬರುತ್ತೆ. ಅದನ್ನು ಬಿಟ್ಟು RKದಲ್ಲಿ ನೀವು ಉಳ್ಕೋಬೇಕು. ಯಾರು ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಬೆಂಗಳೂರು, ಮೈಸೂರು, ಶಿವಮೊಗ್ಗ ಈ ಥರ ಇದ್ದೀರಾ, ಇವರೆಲ್ಲರೂ ಕೂಡ ಏನಪ್ಪ ಅಂದರೆ RKದಲ್ಲಿ ಸೀಟ್ಗಳನ್ನು ನೋಡ್ಕೋಬೇಕು. ಮತ್ತು ಇಲ್ಲಿ ಕೆಟಗರಿನ ನಿಮ್ಮ ಕಾಸ್ಟ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ನಿಮ್ಮ ಇಲ್ಲಿ ಕಾಸ್ಟ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಕಾಸ್ಟ್ ಒಳಗಡೆ ನಿಮ್ಮಲ್ಲಿ ನೋಡ್ಕೊಳ್ರಿ, ಕನ್ನಡ ಮೀಡಿಯಮ್ಮು ಮತ್ತು ಗ್ರಾಮೀಣ, ಓಕೆ. ಜನರಲ್, ರೂರಲ್, ಕನ್ನಡ ಮೀಡಿಯಮ್ ಕೊಟ್ಟಿದ್ದಾರೆ. GRK ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ನಿಮ್ಮ ಕೆಟಗರಿ ಒಳಗಡೆ ನಿಮಗೆ ಎಷ್ಟು ಸೀಟ್ಗಳಿದ್ದಾವೆ ಅಂತೇಳಿ ನೋಡಿಕೊಂಡು ಇಲ್ಲಿ ನೀವು ಮುಂದೆ ಆಪ್ಷನ್ ಎಂಟ್ರಿ ಬಿಟ್ಟಾಗ ಈಗ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ, ಆಪ್ಷನ್ ಎಂಟ್ರಿ ಬಿಡ್ತಾರೆ ಮುಂದೆ, ಅಂದರೆ ಕಾಲೇಜ್ ಆಯ್ಕೆ ಮಾಡ್ಕೊಳ್ಳೋಕ್ಕೆ. ಆವಾಗ ಯಾವ ಕಾಲೇಜುಗಳಲ್ಲಿ ಎಷ್ಟು ಸೀಟ್ ಇದಾವೆ ಅಂತ ನೋಡ್ಕೊಂಡು ಇವಾಗ ಇಟ್ಕೊಂಡಿದ್ದರೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಆ ಕಾಲೇಜುಗಳನ್ನ ಸೇರಿಸಲಿಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಸೀಟ್ ಮ್ಯಾಟ್ರಿಕ್ಸ್. ಇದನ್ನೆಲ್ಲರೂ ನೋಡ್ಕೊಳ್ರಿ, ಇದನ್ನೆಲ್ಲರೂ ಪ್ರತಿಯೊಬ್ಬರು ಕೂಡ ನೋಡ್ಕೋಬೇಕು. ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ಸಮೀಪದಲ್ಲಿರುವಂಥ ಕಾಲೇಜುಗಳ ಪಟ್ಟಿಗಳನ್ನು ಇವರು ಬಿಡುಗಡೆ ಮಾಡಿದ್ದಾರೆ, ನೋಡ್ಕೊಳ್ರಿ. ಒಟ್ಟು ಇದು 20 ಪೇಜ್ ಇದಾವೆ. 20 ಪೇಜಲ್ಲಿ ನಿಮಗೆ ಎಷ್ಟು ಕಾಲೇಜ್ ಬೇಕಾದ್ರೆ ನೋಟ್ ಮಾಡಿ ಇಟ್ಕೊಂಡು ಆಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಹೆಲ್ಪ್ಫುಲ್ ಆಗುತ್ತೆ.